ನಮಸ್ಕಾರ ಪ್ರಿಯ ವೀಕ್ಷಕರೇ, ಫ್ರೀಡಮ್ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಚನಾ ನಂಜುಂಡ. ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಹಲವು ಹೆಸರಾಂತ ನಿರ್ದೇಶಕರಿದ್ದಾರೆ. ಯೋಗರಾಜ್ ಭಟ್ ಅವರಾಗಿರಬಹುದು, ಪವನ್ ಒಡಿಯವರಾಗಿರಬಹುದು, ಅದೇ ರೀತಿಯಾಗಿ ಸೂರ್ಯ ಆಗಿರಬಹುದು. ಈ ರೀತಿಯ ನಿರ್ದೇಶಕರು ಅವರ ಸಿನಿಮಾಗಳಿಂದ ಒಂದು ಟ್ರೆಂಡನ್ನು ಸೃಷ್ಟಿ ಮಾಡಿದ್ದಾರೆ. ಇವರು ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂದರೆ ಅದಕ್ಕೊಂದು ದೊಡ್ಡ ಮಟ್ಟದ ಫ್ಯಾನ್ ಬೇಸ್ ಇರುತ್ತೆ. ಇವರ ಸಿನಿಮಾಗಳು ಎಲ್ಲ ಸಿನಿಮಾಗಳಿಗಿಂತ ವಿಭಿನ್ನವಾಗಿರುತ್ತೆ. ಕಥೆಯಲ್ಲಾಗಿರಬಹುದು, ಮೇಕಿಂಗಲ್ಲಾಗಿರಬಹುದು, ಆ ಸಿನಿಮಾದ ಮ್ಯೂಸಿಕಲ್ಲಾಗಿರಬಹುದು, ಅವರು ಆಯ್ಕೆ ಮಾಡುವ ನಟರಾಗಿರಬಹುದು, ಹೀಗೆ ಪ್ರತಿಯೊಂದರಲ್ಲೂ ಕೂಡ ಅವರು ಬಹಳಷ್ಟು ಚೆನ್ನಾಗಿ ಆಯ್ಕೆ ಮಾಡಿ ಆ ಸಿನಿಮಾವನ್ನು ತೆರೆಗೆ ತರೋದಕ್ಕೆ ಬಹಳಷ್ಟು ಪರಿಶ್ರಮ ಹಾಕಿ ಸಿನಿಮಾವನ್ನು ತೆಗೆದುಕೊಂಡು ಬರ್ತಾರೆ. ಅದರ ಜೊತೆಗೆ ಆ ಸಿನಿಮಾ ಅಷ್ಟೇ ಯಶಸ್ಸನ್ನು ಕೂಡ ಕಾಣುತ್ತೆ. ಈ ರೀತಿಯಾಗಿ ನಮ್ಮ ಸ್ಯಾಂಡಲ್ವುಡ್ನಿಂದ ಹೆಸರಾಂತ ನಿರ್ದೇಶಕರುಗಳು ಇವರು ಅಂತ ಹೇಳಿ ನಮಗೂ ಗೊತ್ತು, ನಿಮಗೂ ಗೊತ್ತು. ಇದೀಗ ನಾವು ಪ್ರಮುಖವಾಗಿ ಒಬ್ಬ ನಿರ್ದೇಶಕರು, ಒಬ್ಬ ಪ್ರಸಿದ್ಧ ನಟನ ಸಿನಿಮಾದಿಂದ ಹೊರಬಂದ ವಿಚಾರವನ್ನು ನಿಮ್ಗೆ ಹೇಳ್ತಾ ಇದ್ದೀವಿ. ಯಾರು ಅಂತ ನೀವು ಯೋಚಿಸ್ತಿದ್ರೆ ಅದು ಬೇರೆ ಯಾರೂ ಅಲ್ಲ, ದುನಿಯಾ ಸೂರಿ. ಯಾರಿಗೆ ಗೊತ್ತಿಲ್ಲ ಹೇಳಿ? ಸೂರಿ ಅವರು ಸಿನಿಮಾದಲ್ಲಿ ರಾನೆಸ್ಸನ್ನು ನಾವು ಎದ್ದು ಕಾಣಿಸೋ ಥರ ಮಾಡ್ತಾರೆ. ಯಾವುದೇ ಸಿನಿಮಾಗಳು ಸೂರಿ ಅವರು ಮಾಡಿದ್ದಾರೆ ಅಂದರೆ ಅದರಲ್ಲಿ ಏನೋ ಒಂದು ರೀತಿಯಾಗಿ ವಿಭಿನ್ನವಾಗಿರುತ್ತೆ. ಆ ಸಿನಿಮಾಗಳು ಎಲ್ಲರ ಸಿನಿಮಾ ಕೂಡ ಥರ ಇರೋದಿಲ್ಲ. ಅದರಲ್ಲಿ ಒಂದು ರೀತಿ ಆ್ಯಕ್ಷನ್ ಆಗಿರಬಹುದು, ಎಮೋಷನ್ಸ್ ಆಗಿರಬಹುದು, ಹಾಗೂ ಒಬ್ಬ ವ್ಯಕ್ತಿಯ ಗುಣ ಅವೆಲ್ಲವೂ ಕೂಡ ಒಂದು ರೀತಿಯಾಗಿ ಹೊಸ ರೀತಿಯಲ್ಲಿ ನಮಗೆ ಅನುಭವ ಆಗೋ ಥರ ಸೂರಿ ಅವರು ಸಿನಿಮಾವನ್ನು ಕಟ್ಟಿಕೊಟ್ಟಿರ್ತಾರೆ. ಈ ರೀತಿಯಾಗಿ ಸೂರ್ಯ ಅವರು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಎಲ್ಲರಿಗೂ ಕೂಡ ಅವ್ರದ್ದೇ ಆದಂತಹ ಒಂದು ಸ್ಟೈಲಲ್ಲಿ ಸಿನಿಮಾ ಮಾಡಬೇಕಾದ್ರೆ ಸೂರ್ಯ ಅವ್ರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಬೇಸ್ ಇದ್ದಾರೆ. ಹೀಗಾಗಿ ಸೂರ್ಯ ಅವರು ಹಲವು ರೀತಿಯ ಸಿನಿಮಾಗಳ ಜೊತೆಗೆ ನಮ್ಮ ಮುಂದೆ ಬರ್ತಾರೆ. ಇದೀಗ 2023ರಲ್ಲಿ ಸೂರ್ಯ ಅವರು ಸಿನಿಮಾ ಮಾಡಿದ್ದು ಯಾವುದು ಅಂದರೆ ಬ್ಯಾಡ್ ಮ್ಯಾನರ್ಸ್ ಅನ್ನೋ ಸಿನಿಮಾ. ಅದಾದಮೇಲೆ ದುನಿಯಾ ಸೂರಿ ಯಾವ ಸಿನಿಮಾಗಳಲ್ಲಿ ಕಾಣಿಸ್ತಾ ಇಲ್ಲ. ಯಾಕೆ ಇವ್ರು ಹಿಂಗಾಗೋದ್ರು? ಮೊದಲೆಲ್ಲ ಅವ್ರ ಸಿನಿಮಾಗಳು ವರ್ಷಕ್ಕೊಂದಾದರೂ ಬರ್ತಿತ್ತು. ಬಂದಿದ ತಕ್ಷಣ ಆ ಸಿನಿಮಾಗೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇತ್ತು. ಆದರೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಯಾರು ಸಿನಿಮಾಗಳು ಮಾಡ್ತಿಲ್ಲ ಅನ್ನೋ ಹೊತ್ತಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿತ್ತು ಎಲ್ಲ ಜನರಿಗೂ ಕೂಡ, ಅಂದರೆ ನಮ್ಮ ಸ್ಯಾಂಡಲ್ವುಡ್ನ ಸಿನಿಮಾ ಅಭಿಮಾನಿಗಳಿಗೆ. ಏನು ಅಂದರೆ ಸೂರ್ಯ ಅವರು ಧ್ರುವ ಸರ್ಜಾ ಅವರೊಟ್ಟಿಗೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ. ಇದು ಒಂದು ರೀತಿಯಾಗಿ ಡಬಲ್ ಧಮಾಕ ಅಂತಾನೆ ಹೇಳಬಹುದು. ಒಂದು ಕಡೆ ಸೂರ್ಯ ಅವ್ರ ಸಿನಿಮಾ, ಮತ್ತೊಂದು ಕಡೆ ಧ್ರುವ ಸರ್ಜಾ ಅವ್ರ ಸಿನಿಮಾ. ಒಬ್ಬ ಸ್ಟಾರ್ ನಿರ್ದೇಶಕ ಮತ್ತೊಬ್ಬ ಸ್ಟಾರ್ ನಟ ಇಬ್ಬರೂ ಕೂಡ ಒಟ್ಟಿಗೆ ಬಂದು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಬಹುತೇಕವಾಗಿ ಎಲ್ಲರೂ ಕೂಡ ಅಷ್ಟೇ ಕಾತರದಿಂದ ಕಾಯ್ತಿರ್ತಾರೆ. ನಾವು ಗೊತ್ತಿರೋ ಹಾಗೆ ಸೂರ್ಯ ಅವರ ಸಿನಿಮಾದಲ್ಲಿ ಡೈಲಾಗ್ಸ್ಗಳನ್ನು ಕೇಳಿದ್ರೆ ಒಂದು ರೀತಿಯಾಗಿ ನಮಗದೊಂದು ಖುಷಿ ಕೊಡುತ್ತೆ, ಒಂದು ಮಜಾ ಕೊಡುತ್ತೆ. ಅದೇ ರೀತಿಯಾಗಿ ಧ್ರುವ ಸರ್ಜಾ ಅವರು ಡೈಲಾಗ್ ಹೇಳೋ ರೀತಿಗೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಬೇಸ್ ಇದೆ. ಅಷ್ಟು ಚೆನ್ನಾಗಿ ಅವ್ರು ಡೈಲಾಗ್ ಹೇಳ್ತಾರೆ ಅಂತ. ಇವರಿಬ್ಬರು ಬರೋ ಕಾಂಬಿನೇಷನಲ್ಲಿ ಬರುವಂಥ ಸಿನಿಮಾ ಯಾವ ರೀತಿಯಾಗಿರಬಹುದು ಅಂತ ಹೇಳಿ ಎಲ್ಲರೂ ಕೂಡ ಅಷ್ಟೇ ಇಂಟ್ರೆಸ್ಟಿಂದ ಕಾಯ್ತಿರ್ತಾರೆ. ಆದರೆ ಇದೀಗ ಎಲ್ಲ ಅಭಿಮಾನಿಗಳಿಗೂ ಕೂಡ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಧ್ರುವ ಸರ್ಜಾ ಅವರು ಜೊತೆಗೆ ಸೂರ್ಯ ಅವರು ಸಿನಿಮಾವನ್ನು ಮಾಡ್ತಾರೆ ಅಂತ ಹೇಳಿ ಒಂದು ಸುದ್ದಿ ಹರಿದಾಡ್ತಿತ್ತು. ಹಾಗೂ ಕತೆ ಕೂಡ ರೆಡಿ ಇಟ್ಕೊಂಡಿದ್ದಾರೆ ಸೂರ್ಯ ಅವರು ಧ್ರುವ ಸರ್ಜಾಗೋಸ್ಕರ ಅಂತ ಹೇಳಿ. ಇದೀಗ ಆ ಒಂದು ಸಿನಿಮಾದಿಂದ ಸೂರ್ಯ ಅವರು ಹೊರ ನಡೆದಿದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ ಇದು ಒಂದು ರೀತಿಯಾಗಿ ಬೇಸರ ತರುತ್ತೆ. ಯಾಕಂದರೆ ನಾವು ಈ ಹಿಂದೆ ಧ್ರುವ ಸರ್ಜಾ ಅವರನ್ನು ನೋಡಿದ ರೀತಿಗೂ ಈಗ ಅವ್ರು ಬರ್ತಾ ಇರುವಂತಹ ಸಿನಿಮಾಗಳಿಗೂ ತುಂಬ ವ್ಯತ್ಯಾಸ ಇದೆ. ಧ್ರುವ ಸರ್ಜಾ ಅವ್ರ ಸಿನಿಮಾಗಳು ಅದ್ದೂರಿ ಆಗಿರಬಹುದು, ಬಹದ್ದೂರ್ ಆಗಿರಬಹುದು, ಭರ್ಜರಿ ಆಗಿರಬಹುದು. ಈ ಸಿನಿಮಾಗಳಲ್ಲಿ ಅವ್ರ ಡೈಲಾಗು, ಅವ್ರ ಡ್ಯಾನ್ಸು ಇದನ್ನೆಲ್ಲ ನೋಡ್ತಾ ಇದ್ರೆ ಓಲ್ಡ್ ಧ್ರುವನ್ನ ನಾವು ಮತ್ತೆ ನೋಡಬೇಕು ಅಂತ ಹೇಳಿ ಅವರ ಅಭಿಮಾನಿಗಳೆಲ್ಲ ನಮಗೂ ಕೂಡ ಅಷ್ಟೇ ಖುಷಿಯಿಂದ ನಾವು ಕಾಯ್ತಿರ್ತೀವಿ. ಆದರೆ ಇದೀಗ ಧ್ರುವ ಸರ್ಜಾ ಅವರ ಸಿನಿಮಾಗಳು ಬಹುತೇಕವಾಗಿ 3 ಸಿನಿಮಾಗಳು ಏನು ಬಂದಿದೆ, ಕೇಡಿ, ಪೊಗರು ಹಾಗೂ ಮಾರ್ಟಿನ್, ಅಂದ್ಕೊಂಡಿದ್ರ ಮಟ್ಟಿಗೆ ಯಶಸ್ಸನ್ನು ಕಾಣಲಿಲ್ಲ. ಇನ್ನು ಮುಂದೆ ಆದರೂ ಧ್ರುವ ಸರ್ಜಾ ಅವರು ನಮ್ಮ ಮುಂದೆ ಒಳ್ಳೆ ಸಿನಿಮಾ ತೊಗೊಂಡು ಬರ್ತಾರೆ ಅಂತ ಹೇಳಿ, ಅದರಲ್ಲೂ ಕೂಡ ಸೂರಿ ಜೊತೆ ಸಿನಿಮಾ ಅನೌನ್ಸ್ ಆಗಿದೆ ಅಂತ ಗೊತ್ತಾದಾಗ ನಿಜಕ್ಕೂ ಕೂಡ ನಿರೀಕ್ಷೆ ಇರುತ್ತೆ ಅವರ ಅಭಿಮಾನಿಗಳಿಗೆ. ಆದರೆ ಇದೀಗ ಒಂದು ರೀತಿಯಾಗಿ ಬೇಸರ ತರ್ತಾ ಇದೆ. ಇದಕ್ಕೆ ಸೂರ್ಯ ಅವರು ಒಂದು ಸಂದರ್ಶನದಲ್ಲಿ ರೀಸನ್ ಕೊಟ್ಟಿದ್ದಾರೆ, ಯಾಕೆ ಇವರು ಹೊರ ನಡೆದಿದ್ದಾರೆ ಅಂತ ಹೇಳಿ. ಒಂದಷ್ಟು ಸೆಕ್ಷನಿನ ಊಹಾಪೋಹಗಳು ಏನಿದೆ ಅಂದರೆ ಧ್ರುವ ಸರ್ಜಾ ಅವರೊಟ್ಟಿಗೆ ಯಾಕೆ ಸೂರ್ಯ ಅವರು ಹೊರ ನಡೆದಿದ್ದಾರೆ ಸಿನಿಮಾ ಮಾಡೋದ್ರಿಂದ ಅಂತ ಗೊತ್ತಾದಾಗ ಹೇಳಿದ್ದೇನು ಅಂದರೆ 3 ಸಿನಿಮಾಗಳು ಅಷ್ಟು ಹೆಸರು ಮಾಡಲಿಲ್ಲ. ಈ ಸಿನಿಮಾ ಕೂಡ ಏನಾಗುತ್ತೋ ಅನ್ನೋ ಒಂದು ಪ್ರಶ್ನೆಯಿಂದ ಅವರು ಹೊರ ನಡೆದಿದ್ದಾರೆ ಅಂತ ಕೂಡ ಒಂದಷ್ಟು ಜನ ಹೇಳ್ತಿದ್ದಾರೆ. ಆದರೆ ಇದಕ್ಕೆ ಸೂರ್ಯ ಅವರು ಉತ್ತರ ಕೂಡ ಕೊಟ್ಟಿದ್ದಾರೆ. ಏನು ಅಂದರೆ ಈಗಾಗಲೇ ಧ್ರುವ ಸರ್ಜಾ ಅವರು ಕ್ರಿಮಿನಲ್ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ, ಕ್ರಿಮಿನಲ್ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ಟೈಮ್ ಅದನ್ನು ಅಡ್ಜಸ್ಟ್ ಆಗ್ತಿಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ ಈ ಸಿನಿಮಾಗೆ ಒಬ್ಬ ನಿರ್ಮಾಪಕರು ಏನಿದ್ರು ಗೋಲ್ಡ್ ಮೈನ್ಸ್ ಅಂತ ಹೇಳಿ ಒಂದು ನಿರ್ಮಾಣ ಸಂಸ್ಥೆ ದುಡ್ಡು ಹಾಕಿದೆ ಕ್ರಿಮಿನಲ್ ಸಿನಿಮಾಗೆ. ಧ್ರುವ ಸರ್ಜಾ ಅವರ ನಟನೆಯಲ್ಲಿ ಬರ್ತಾ ಇರುವಂತಹ ಕ್ರಿಮಿನಲ್ ಸಿನಿಮಾ. ಈ ಸಿನಿಮಾಗೆ ರಚಿತಾ ರಾಮ್ ಅವರು ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ. ಈ ಒಂದು ಸಿನಿಮಾಗೆ ಗೋಲ್ಡ್ ಮೈನ್ಸ್ ಅವರು ಏನಿದ್ದಾರೆ ಅವರು ದುಡ್ಡು ಹಾಕಿದ್ದಾರೆ. ಇದರ ಜೊತೆಗೆ ಸೂರ್ಯ ಅವರ ಸಿನಿಮಾಗೂ ಕೂಡ ಇವರೇ ದುಡ್ಡು ಹಾಕ್ತಾರೆ ಅಂತ ಹೇಳಿ ಊಹಾಪೋಹಗಳು ಹರಿದಾಡ್ತಿದ್ವು. ಅದು ಒಂದು ಬಹುತೇಕ ಎಲ್ಲರೂ ಕೂಡ ಅದು ನಿಜ ಅಂತಲೇ ಹೇಳ್ತಿದ್ರು. ಆದರೆ ಇವರು ದುಡ್ಡು ಹಾಕ್ತೀನಿ ಅಂತ ಏನು ಹೇಳಿದ್ರು ಅವರು ಹೊರ ನಡೆದಿದ್ದಾರೆ, ದುಡ್ಡು ಹಾಕಲ್ಲ ಅಂತ ಹೇಳಿದ್ದಾರೆ ಈಗ. ಹೀಗಾಗಿ ನಿರ್ಮಾಪಕರ ಕೊರತೆಯಿಂದ ಈ ಒಂದು ಸಿನಿಮಾ ಅರ್ಧಕ್ಕೆ
ನಿಂತು ಹೋಗ್ತಾ ಇರೋ ರೀತಿ ಆಗ್ತಾ ಇದೆ. ಮತ್ತೊಂದೇನು ಅಂದರೆ ಧ್ರುವ ಸರ್ಜಾ ಅವರು ಕೂಡ ಟೈಮ್ ಮ್ಯಾನೇಜ್ ಮಾಡೋದಕ್ಕಾಗಲ್ಲ. ಈಗಾಗಲೇ ಕ್ರಿಮಿನಲ್ ಶೂಟಿಂಗ್ ಏನಿದೆ ಅದು ಇನ್ನೂ ನಡೀತಾನೆ ಇದೆ, ಅದಕ್ಕೆ ಬಹಳಷ್ಟು ಟೈಮ್ ತೊಗೊಳುತ್ತೆ. ಇದ್ರ ನಡುವೆ ನಮ್ಮ ಸಿನಿಮಾಗೆ ಟೈಮ್ ನಮಗೆ ಅಡ್ಜಸ್ಟ್ ಆಗೋದಿಲ್ಲ ಅಂತ ಹೇಳಿ ನನಗೆ ತುಂಬ ಬೇಸರ ಆಗ್ತಿದೆ, ಈ ಸಿನಿಮಾದಿಂದ ನಾನು ಹೊರ ನಡೀತಿರೋದು ಅಂತ ಕೂಡ ಸೂರಿ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ನಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಧ್ರುವ ಸರ್ಜಾ ಅವರ ಯಾವುದೇ ಸೂಪರ್ ಹಿಟ್ ಸಿನಿಮಾಗಳು ಬಂದಿಲ್ಲ, ಹೀಗಾಗಿ ಕೂಡ ಅವರು ಹೊರ ನಡೆದಿದ್ದಾರೆ ಅಂತ ಕೂಡ ಒಂದಷ್ಟು ಜನ ಮಾತಾಡ್ತಿದ್ದಾರೆ. ಈ ಎಲ್ಲ ಊಹಾಪೋಹಗಳಿಗೂ ಕೂಡ ಇಬ್ಬರು ಕಡೆಯಿಂದನೂ ಕೂಡ ಅಧಿಕೃತವಾಗಿ ಆನ್ಸರ್ ಬಂದಿಲ್ಲ. ಆದರೆ ಒಂದು ವಿಚಾರ ಅಂತೂ ಸತ್ಯ, ಏನು ಅಂದರೆ ಸೂರಿ ಅವರು ಧ್ರುವ ಸರ್ಜಾರೊಟ್ಟಿಗೆ ಒಂದು ಸಿನಿಮಾ ಏನು ಮಾಡ್ತಿದ್ರು ಅದರಿಂದ ಹೊರ ನಡೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಅವರು ಮಾಡಲ್ಲ ಅಂತಲೂ ಹೇಳಿಲ್ಲ, ಮುಂದೆ ಬರುವಂತಹ ದಿನಗಳಲ್ಲಿ ನಮಗೆ ಸೂಕ್ತವಾದಂತಹ ಸಮಯ ಸಿಕ್ಕಿದಾಗ ಖಂಡಿತವಾಗ್ಲೂ ನಾನು ಮಾಡ್ತೀನಿ, ನನಗೆ ಧ್ರುವ ಸರ್ಜಾ ಅವರೊಟ್ಟಿಗೆ ಕೆಲಸ ಮಾಡೋದಕ್ಕೆ ತುಂಬ ಇಷ್ಟ ಇದೆ ಅಂತ ಕೂಡ ಸೂರಿ ಅವರ ಹೇಳ್ತಿದ್ದಾರೆ. ನಾವೆಲ್ಲರೂ ಕೂಡ ಕನ್ನಡ ಅಭಿಮಾನಿಗಳು, ಕನ್ನಡ ಸಿನಿಮಾ ಅಭಿಮಾನಿಗಳು ಕೂಡ ಇವರಿಬ್ಬರ ಕಾಂಬಿನೇಷನಲ್ಲಿ ಸಿನಿಮಾ ಬರಬೇಕು ಅಂತ ಹೇಳಿ ಅಷ್ಟೇ ಕುತೂಹಲದಿಂದ ನೋಡ್ತಾ ಇದ್ದೀವಿ. ಇನ್ನೂ ಅವ್ರು ಸಿನಿಮಾ ಮಾಡ್ತಾರಾ, ಇನ್ನು ಯಾವಾಗ ಮಾಡ್ತಾರೆ, ಇವಾಗ ರಿಲೀಸ್ ಮಾಡ್ತಾ ಇರುವಂತಹ ಈಗ ರಿಲೀಸ್ ಆಗಿರುವಂತಹ ಕೇಡಿ ಇನ್ನೇನು ರಿಲೀಸ್ ಆಗಿ 1-2-3 ತಿಂಗಳಾಗಿದೆ. ಹಾಗಾಗಿ 1 ವರ್ಷಕ್ಕೆ ಒಂದೇ ಸಿನಿಮಾ ಕೊಡೋ ರೀತಿ ಆಗ್ತಾ ಇದೆ ಇತ್ತೀಚೆಗೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ. ಹೀಗಾಗಿ ಈ 1 ವರ್ಷ ಆದಮೇಲೆ ಕ್ರಿಮಿನಲ್ ಬರುತ್ತಾ ಏನು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಮುಂದೆ ಆದರೂ ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಧ್ರುವ ಸರ್ಜಾ ಬರಲಿ, ಹಾಗೂ ಸೂರಿ ಅವರು ಕೂಡ ಒಂದಷ್ಟು ಒಳ್ಳೆ ಸಿನಿಮಾಗಳೆಲ್ಲ ತರಲಿ ಅನ್ನೋದೇ ಕನ್ನಡಿಗರ ಆಶಯ ಅಂತ ಹೇಳ್ತಾ ಇವತ್ತಿನ ಫ್ರೀಡಮ್ ಟಿವಿಯ ಡಿಜಿಟಲ್ ಕಂಟೆಂಟ್ ಇದಾಗಿತ್ತು. ಮತ್ತಷ್ಟು ನಿಮಗೆ ಗೊತ್ತಿಲ್ಲದೆ ಇರುವಂತಹ ಸಿನಿಮಾ ಸುದ್ದಿಗಳೊಟ್ಟಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.